ಮಂಗಳವಾರ ರಾತ್ರಿ ಸುಮಾರು ಒಂದು 9:30ಯಿಂದ 10 ಗಂಟೆಯಲ್ಲಿ ಏನು ಘಟನೆ ನಡೆದಿದೆ. ನನಗೂ ಕೂಡ ಸ್ಥಳೀಯರು ಫೋನ್ ಮಾಡ್ತಾರೆ. ನಾವು ಇಲ್ಲಿ ಪರಿಸ್ಥಳದವರಾಗಿರೋದ್ರಿಂದ ನಾನು ಬಂದು ಇದೆಲ್ಲ ನೋಡಿ ಇಮಿಡಿಯೇಟು ಪೊಲೀಸ್ನವ್ರಿಗೆ ಕೂಡ ನಾನು ಮಾತಾಡಿದೆ. ಪೊಲೀಸ್ನವ್ರು ಬಂದಿದ್ದರು ಮತ್ತು ಆಂಬುಲೆನ್ಸ್ಗೂ ಕರೆ ಕೊಟ್ಟು ಇಷ್ಟಾದರೂ ಕೂಡ ಇಲ್ಲೇನೀಗ ಮಂಗಳವಾರ ರಾತ್ರಿ ಆಗಿದೆ, ಇನ್ನು ಪೊಲೀಸ್ನವರು ಕೂಡ ಯಾಕೋ ಇದನ್ನು ಬೈಕ್ ಎತ್ತಿಲ್ಲ, ಇನ್ನೂ ನೋಡಿಲ್ಲ, ಅದು ಗೊತ್ತಿಲ್ಲ. 3 ದಿನ ಟೈಮ್ ತಗೊಂಡಿದ್ದಾರೆ. ಯಾಕೆಂದ್ರೆ ಈ ರಸ್ತೆಯಲ್ಲಿ ತುಂಬಾ ಜನ, ನಿಡ್ವಂದ ಇಂಡಸ್ಟ್ರಿಯಲ್ ಏರಿಯಾ ತುಂಬಾ ಜನ ಓಡಾಡ್ತಾರೆ. ಆಮೇಲೆ ಇಲ್ಲಿ ರೈತರು ಜಾಸ್ತಿ ಓಡಾಡ್ತಾರೆ, ದನ ಕರಗಳು ಹಿಡ್ಕೊಂಡು ರೈತರೆಲ್ಲ ಜಾಸ್ತಿ ಓಡಾಡ್ತಾರೆ. ಈ ರೋಡು ಮತ್ತೆ ನರಸೀಪುರ ರೋಡಲ್ಲಿ ಈ ಲಾರಿಗಳದು ಇವೆಲ್ಲ ಸ್ವಲ್ಪ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ಟನ್ನೇಜ್ಗಿಂತನೂ ಜಾಸ್ತಿ ಲೋಡ್ ಹಾಕೋದು. ಮೊನ್ನೆ ನರಸೀಪುರದಲ್ಲಿ ಒಂದು ಗಾಡಿ ಮಾಮೂಲಿ ಟಾರ್ಪಾಲ್ ಹಾಕಿಲ್ಲ ಅಂತ ಮಾಡಿಕ್ ನಾವು ಅದನ್ನ ಏನ್ ಮಾಡಿದೀವಿ, ಜಲ್ಲಿ ಸುರಿಸೋ ಅಂತ ಕೆಲಸ ಮಾಡಿದೀವಿ. ಎಲ್ಲ ಸದಸ್ಯರು ಸೇರ್ಕೊಂಡು ಎಲ್ಲ ಕೆಲಸ ಮಾಡಿದೀವಿ. ಬಟ್ ಇಲ್ಲಿ ಆದ್ರೂ ಕೂಡ ಯಾವುದೇ ರೀತಿ ಇದು 3 ದಿನ ಆದ್ರೂ ಕೂಡ ಯಾವ ತರ ಆಯ್ತು ಯಾರು ಅಂತ ಏನು ಗೊತ್ತಾಗಿಲ್ಲ. ಇದು ಪೊಲೀಸ್ನವ್ರು ಏನ್ ತನಿಖೆ ಮಾಡ್ತಿದ್ದಾರೆ ನೋಡ್ಬೇಕು. ಇಲ್ಲಿ ವ್ಯಕ್ತಿ ಸತ್ತಿದ್ದು ಮಂಗಳವಾರ ರಾತ್ರಿ ಸುಮಾರು ಒಂದು 9:50ರಿಂದ 10 ಗಂಟೆ ನಾವು ಕೂಡ ಇಲ್ಲಿ ಬಂದಿದ್ದು. ಆಂಬುಲೆನ್ಸ್ ಲೇಟಾಗಿ ಬಂತು. ಡಾವಸ್ಪೇಟೆಯಲ್ಲಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಕರೆಕ್ಟಾಗಿ ಇಲ್ಲ. ಅದೇನು ವ್ಯವಸ್ಥೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಅರ್ಧ ಗಂಟೆಗೆ ಬರುತ್ತೆ ಆಂಬುಲೆನ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪೊಲೀಸ್ನವ್ರು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ, ಜನ ಸೇರಿದ್ದಾರೆ. ½ ಅವರ್ ಆದ್ಮೇಲೆ ಆಂಬುಲೆನ್ಸ್ ಬರುತ್ತೆ. ಇಲ್ಲಿ ಸರ್ಕಾರಿ ಆಂಬುಲೆನ್ಸ್ ವ್ಯವಸ್ಥೆ ಸರಿ ಇಲ್ಲ. ಆಮೇಲೆ ಇಲ್ಲಿ ಈ ರೋಡಲ್ಲಿ RTO ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ನಿಡ್ವಂದ ರೋಡಲ್ಲಿ ಏನು ಮಾಡ್ತಾರೆ, RTO ಅಧಿಕಾರಿಗಳು ಬೆಳಗ್ಗೆ 4 ಗಂಟೆ 3:30 ಗಾಡಿ ಹಾಕೊಳ್ಳೋದು, ಬರೀ ಅವ್ರ ಕಲೆಕ್ಷನ್ನೇ ಆಗ್ಬಿಟ್ಟಿದೆ. ಯಾರಾದರೂ ಸಾಯ್ಲಿ ಏನಾದರೂ ಹೋಲಿ ಬರೀ ದುಡ್ಡು ಮಾಡಬೇಕು. ಆಲ್ಮೋಸ್ಟ್ ಈಗ ನಡೀತಿರೋದು ಇದೆಲ್ಲ ತೊಂದರೆ ಆಗ್ತಿರೋದು